ಜೆಡಿಎಸ್ ಬಿಜೆಪಿ ಪಾದಯಾತ್ರೆ ಈಗ 3ನೇ ದಿನಕ್ಕೆ ಕಾಲಿಟ್ಟಿರುವಂತದ್ದು. ಈಗಾಗಲೇ ಅರ್ಧ ಒಂದು ಪಾದಯಾತ್ರೆ ಮುಗಿದಿದೆ. ಇದ್ರ ಬಗ್ಗೆ ಮಾತನಾಡ್ಲಿಕ್ಕೆ ನಮ್ಮ ಜೊತೆ ನಿಖಿಲ್ ಕುಮಾರಸ್ವಾಮಿ ಮಾತಾಡ್ತಾ ಸರ್ ಈಗ 3ನೇ ದಿನದ ಒಂದು ಮೊದಲ ಅರ್ಥ ಪೂರ್ಣಗೊಂಡಿದೆ. ಸಾಕಷ್ಟು ಏನು ಅಭಿಮಾನಿಗಳು ಕೂಡ ಆಗಮಿಸಿ ತಮಗೆ ಬೆಂಬಲವನ್ನ ಸೂಚಿಸುತ್ತಿರುವಂತದ್ದು. ಸರ್ 3ನೇ ದಿನದ ಪಾದಯಾತ್ರೆಗೆ ಕೆಂಗಲ್ನಿಂದ ಆಂಜನೇಯ ಸ್ವಾಮಿಯ ಒಂದು ದರ್ಶನವನ್ನು ಮಾಡಿ ಪ್ರಾರ್ಥನೆ ಮಾಡಿ ನಮ್ಮ ನಾಯಕರಾದಂಥ ಕುಮಾರಣ್ಣ ಅವರ ಜೊತೆಯಲ್ಲಿ ಎರಡೂ ಪಕ್ಷದ ಮುಖಂಡರು ಕಾರ್ಯಕರ್ತರುಗಳು ಚಾಲನೆಯನ್ನು ಕೊಟ್ಟಿದ್ದೇವೆ. ಈಗ ಮತ್ತೆ ವಿಶ್ರಾಂತಿಯನ್ನು ಪಡೆದುಕೊಂಡು ಸ್ವಲ್ಪ ಊಟದ ವ್ಯವಸ್ಥೆ ಕಾರ್ಯಕರ್ತರಿಗೆ ಮಾಡಿದ್ವು. ಈಗ ಮತ್ತೆ ಚಾಲನೆಯನ್ನು ಕೊಟ್ಟಿದ್ದೇವೆ. 11 ಕಿಲೋಮೀಟರ್ ಈಗ ಅಪ್ ಟು ನಿಡಗಢದವರೆಗೂ ಈಗ ಈ ಪಾದಯಾತ್ರೆ ಕಂಟಿನ್ಯೂ ಆಗುತ್ತೆ. ಸಾತ್ನೂರು ಕ್ರಾಸ್ ನಲ್ಲಿ ಸಾಕಷ್ಟು ಒಂದು ಸಮಾವೇಶ ಮಾಡಿದ್ರಿ. ಸಾಕಷ್ಟು ಜನ ಬೆಂಬಲಿಗರು ಬಂದು ತಮಗೆ ಬೆಂಬಲವನ್ನು ವ್ಯಕ್ತಪಡಿಸಿದ್ರು. ಜೊತೆಗೆ ಇನ್ನು ಚನ್ನಪಟ್ಟ ಉಪಚುನಾವಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ತಮ್ಮ ಹೆಸರು ಕೂಡ ಬರ್ತಾ ಇದೆ. ಕಾರ್ಯಕರ್ತರು ತಾವು ಕೂಡ ಸ್ಪರ್ಧೆ ಮಾಡ್ಬೇಕನ್ನೋ ಒಂದು ಒತ್ತಾಯ ಇರುವಂತದ್ದು. ತಮ್ಮನ್ನ ಉಪಚುನಾವಣೆಯಲ್ಲಿ ಚನ್ನಪಟ್ಟಣ ಉಪಚುನಾವಣೆ ಸ್ಪರ್ಧೆ ಮಾಡ್ಬೇಕಂತ ಕಾರ್ಯಕರ್ತರು ಒಲವಿದೆ. ಸರ್ ನಾನು ಅನೇಕ ಸಂದರ್ಭದಲ್ಲಿ ಹೇಳಿದ್ದೇನಣ್ಣ, ಚನ್ನಪಟ್ಟಣ ತಾಲೂಕು ಇಂದಿನಿಂದ ಅಲ್ಲ, ವರದೇಗೌಡರು ಪೀರಿಯಡ್ ಇಂದನೂ 94ರಿಂದನೂ ಚನ್ನಪಟ್ಟಣ ಒಂದು ರೀತಿ ಜನತಾದಳ ಪಕ್ಷದ ಭದ್ರಕೋಟೆ. ನಮ್ದಾದಂಥ ಸಾಂಪ್ರದಾಯಿಕ ಮತಗಳನ್ನ ವಿಶೇಷವಾಗಿ ದೇವೇಗೌಡರು ಸಾಹೇಬರು ನೀರಾವರಿ ಸಚಿವರಾದಾಗ ಇಗ್ಲೂರು ಏನು ಕಟ್ಟಿದ್ರು. ಇಂದಿಗೂ ಕೂಡ ರೈತರಿಗೆ ನೀರಾವರಿ ವಿಚಾರವಾಗಿ ಆಗಿರ್ತಕ್ಕಂಥ ಅನುಕೂಲ ಯಾರು ಮರ್ತಿಲ್ಲ ಈ ತಾಲೂಕಿನಲ್ಲಿ. ಅಷ್ಟೇ ಪ್ರಬಲವಾಗಿ ಕಾರ್ಯಕರ್ತರುಗಳು ಇದ್ದಾರೆ. ಮಾನ್ಯ ಕುಮಾರಣ್ಣವರು ತೆರವುಗೊಳಿಸಿರುವಂಥ ಕ್ಷೇತ್ರದ ಹಿನ್ನೆಲೆಯಲ್ಲಿ ಸಾಕಷ್ಟು ಜನ ಇವತ್ತು JDSಗೆ ತಗೊಳ್ಬೇಕು ಅಂತಕ್ಕಂಥದ್ದು ಅವರವರ ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ. ಬಟ್ ಈಗಲೂ ಹೇಳ್ತೀನಿ, ಅಂತಿಮವಾಗಿ ಅಭಿಪ್ರಾಯ ಏನು ಇವತ್ತು NDA ಅಲಯನ್ಸ್ ಪಾರ್ಟ್ನರ್ಸ್ ಆಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ನವದೆಹಲಿಯಲ್ಲಿ ಕೇಂದ್ರದ ನಾಯಕರು, ನಮ್ಮ ನಾಯಕರು, ರಾಜ್ಯ ಮಟ್ಟದ BJP ನಾಯಕರು ಇವರು ಎಲ್ಲರೂ ಕೂಡ ಕೂತು ಒಟ್ಟಾರೆ ಹಾಗೆ ಇವತ್ತು ಏನು ಕಾಂಗ್ರೆಸ್ ನಮ್ಮ ಎದುರಾಳಿ ಇದೆ, ಆ ಎದುರಾಳಿಗೆ ನಾವು ಯಾರು ಸೂಕ್ತವಾದಂಥ ಅಭ್ಯರ್ಥಿ ನಿಲ್ಲಿಸಬೇಕು ಅಂತಕ್ಕಂಥದ್ದು ಮುಂದಿನ ದಿನಗಳಲ್ಲಿ ಚರ್ಚೆ ಮಾಡ್ತೀವಿ. ತಾವು ಸ್ಪರ್ಧೆ ಮಾಡ್ತೀರಾ ಸರ್? ನನ್ನ ಒಂದೇ ಗುರಿ, ನನ್ನ ಮುಂದೆ ಇರ್ತಕ್ಕಂಥದ್ದು ಇನ್ನು 4 ವರ್ಷಗಳ ಕಾಲ ಏನು ವಿಧಾನಸಭಾ ಚುನಾವಣೆ ಇದೆ, 4 ವರ್ಷವೂ ಕೂಡ ಕಟ್ಟ ಕಡೆಯ ಕಾರ್ಯಕರ್ತ, ನಮ್ಮ ಪಕ್ಷದಲ್ಲಿ ಇರ್ತಕ್ಕಂಥ ಕಟ್ಟ ಕಡೆಯ ಕಾರ್ಯಕರ್ತ, ಏಕೆಂದ್ರೆ ಇದು ಕಾರ್ಯಕರ್ತರ ಪಕ್ಷ, ಅವನಿಗೂ ಕೂಡ ಮುಂದಿನ ದಿನಗಳಲ್ಲಿ ಒಂದು ರೆಕಗ್ನಿಷನ್ ಸಿಗಬೇಕು ಅಂತಕ್ಕಂಥದ್ದು ನಿಖಿಲ್ ಕುಮಾರಸ್ವಾಮಿ ಹೋರಾಟ, ಅದನ್ನು ನಾನು ಮುಂದುವರಿಸ್ತೇನೆ. ಸರ್ ಇನ್ನೊಂದ್ ಕಡೆ ತಾವು ರಾಜ್ಯಾಧ್ಯಕ್ಷರಾಗಬೇಕು ಅನ್ನೋದು ಚರ್ಚೆ ಆರಂಭ ಆಗಿರುವಂತದ್ದು. ಬಹುತೇಕ ತಾವು ಮುಂದಿನ ದಿನಗಳಲ್ಲಿ JDS ರಾಜ್ಯಾಧ್ಯಕ್ಷರಾಗ್ತೀರಂತ ನಮಗೆ ಮಾಹಿತಿ ಲಭ್ಯ ಆಗಿರುವಂತದ್ದು. ಸರ್ ನಾನು ಈ ಪಕ್ಷದ ಸಾಮಾನ್ಯ ಕಾರ್ಯಕರ್ತ, ನಿಷ್ಠಾವಂತ ಕಾರ್ಯಕರ್ತನಾಗಿ ಪಕ್ಷದ ಕೆಲಸ ಮಾಡ್ತೇನೆ. ಜೊತೆಗೆ ಇವತ್ತು ಏನು ಕಾರ್ಯಕರ್ತ ಒಬ್ರು ತೀರ್ಕೊಂಡಿದ್ರು ಸರ್, ಕಾರ್ಯಕರ್ತ ಒಬ್ರು ತೀರ್ಕೊಂಡಿದ್ರು, ಪಾದಯಾತ್ರೆಗೆ ಬಂದೆವು, ಅವ್ರನ್ನು ಕೂಡ ಭೇಟಿ ಮಾಡಿದ್ರು ಸರ್. ನಮ್ಮ ಸಿಟಿಯಿಂದ ಬಂದಂತ ಜಯನಗರಿಂದ ಒಂದು ಹೆಣ್ಣು ಮಗಳು ಪಾಪ ಐ ಥಿಂಕ್ ಸನ್ಸ್ಟ್ರೋಕ್ಗೆ ಒಂದು ಸ್ವಲ್ಪ ಹೃದಯದ ಆಘಾತ ಆಗಿ ತೀರ್ಕೊಂಡು ಹೋಗಿದ್ದಾರೆ ಅಪಘಾತದಲ್ಲಿ. ಮತ್ತೊಬ್ರು ICU ಅಡ್ಮಿಟ್ ಆಗಿದ್ರು, ಅವ್ರಿಗೂ ಮಾತಾಡಿದೀವಿ, ಸ್ವಲ್ಪ ವಿಶ್ರಾಂತಿ ತಗೊಳ್ಳಿ ಅಂದ್ರು. ಇಲ್ಲ 10ನೇ ತಾರೀಕುವರೆಗೂ ನಾನು ಪಾದಯಾತ್ರೆ ನಡೀತೀನಿ, ಇನ್ನೊಂದು ಗಂಟೆ ತಯಾರಿಯಾಗಿ ಬರ್ತೀನಿ ಅಂತಾರೆ. ಇದು ಕಾರ್ಯಕರ್ತರ ಹುಮ್ಮಸ್ಸು. ನಮಗೆ ಈ ಪಾದಯಾತ್ರೆ ಸಾಗ್ಲಿಕ್ಕೆ ಒಂದ್ ರೀತಿ ನಮಗೊಂದು ಎನರ್ಜಿ ಬಂದಿದೆ. ಇನ್ನೊಂದ್ ಕಡೆ CM ಅಂದ್ರೆ DCM ಅವರು ಕೂಡ ತಮ್ಮ ವಿರುದ್ಧ ಆಗಿರ್ಬೋದು, ಜೊತೆಗೆ ತಮ್ಮ ಕುಟುಂಬದ ವಿರುದ್ಧ ಪ್ರತಿನಿತ್ಯ ವಾಗ್ದಾಳಿಗಳನ್ನ ನಡೆಸುವಂತ ಕೆಲಸ ಮಾಡ್ತಾ ಇರೋದು ಅದೇನು ಹೊಸದಲ್ಲಣ್ಣ. ಈಗ ಆಲ್ರೆಡಿ ಪ್ರತಿನಿತ್ಯ ಮಾತನಾಡ್ತಾ ಇದ್ದಾರೆ. ಅದಕ್ಕಾಗಲೇ ಪ್ರತಿಯಾಗಿ ಇವಾಗ ಮಾನ್ಯ ಕುಮಾರಣ್ಣ ಅವರು ನಿನ್ನೆ ದಿನ ರಾಮನಗರದ ಬಸ್ ಸ್ಟ್ಯಾಂಡ್ ಅಲ್ಲಿ ಉತ್ತರ ಕೊಟ್ಟಿದ್ದಾರೆ. ಅವರೆಲ್ಲ ಪ್ರಶ್ನೆಗಳಿಗೆ ಉತ್ತರ ಕೊಟ್ಟಿದ್ದಾರೆ. ಹಾಗಾಗಿ ಪದೇ ಪದೇ ದಿನನಿತ್ಯ ಇದನ್ನ ಚರ್ಚೆ ಮಾಡ್ಕೊಂಡು ಹೋಗ್ತಕ್ಕಂಥದ್ದು ಸುಮ್ಮನೆ ಸಮಯ ವ್ಯರ್ಥ ಮಾಡ್ಕೊಳಕ್ ನಾನು ರೆಡಿ ಇಲ್ಲ. ಈ ಪಾದಯಾತ್ರೆ ಏನಿದೆ, ಈ ಪಾದಯಾತ್ರೆ ವಿಚಾರವಾಗಿ ನಾನು ಮಾತಾಡ್ತೇನೆ. ಥ್ಯಾಂಕ್ ಯು. ಪಾದಯಾತ್ರೆ ಏನು CM ಅವರು ರಾಜೀನಾಮೆ ಪಡೆಯೋವರೆಗೂ ಕೂಡ ಮುಂದಿನ ದಿನಗಳಲ್ಲಿ ಹೋರಾಟ ಮಾಡ್ತೀರಾ ಸರ್? ಇದನ್ನ ತಾರ್ಕಿಕ ಹಂತಕ್ಕೆ ತಗೊಂಡೋಗ್ತಕ್ಕಂಥದ್ದೇ ಈ ಪಾದಯಾತ್ರೆಯ ಎರಡೂ ಕಾರ್ಯಕರ್ತರ ಒಂದು ಮೂಲ ಗುರಿ. ಆ ಗುರಿ ತಲುಪೋವರೆಗೂ ನಮ್ಮ ಹೋರಾಟ ಇರುತ್ತೆ. ಥ್ಯಾಂಕ್ ಯು. ಇವಿಷ್ಟು ನಿಖಿಲ್ ಕುಮಾರಸ್ವಾಮಿ ಅವರ ಮಾತಾಗಿರುವಂತದ್ದು. ಕ್ಯಾಮರಾ ಪರ್ಸನ್ ರಘು ಜೊತೆ ಜಿ ಮಂಜುನಾಥ್, ನ್ಯೂಸ್ ಫಸ್ಟ್ ಬೆಂಗಳೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.